ಅರ್ಧ ಅಡಿ ಒಂದೊಂದು ಅಡಿ ಡಿಫ್ರೆನ್ಸ್ ಆಗೋದು ಕಷ್ಟ. ಬರಲ್ಲ. ಮೂರು ನಾಲ್ಕು ಆ ಕಡೆಯಿಂದ ಇಲ್ಲೇ ಜಾಯಿಂಟ್ ಆಗುತ್ತೆ. ಎಷ್ಟು ಗ್ಯಾಪ್ ಸಿಗ್ತದೆ? ಒಟ್ಟು 4 ಗ್ಯಾಪ್ ಅವೆ. 4ರಲ್ಲಿ ಒಂದು ಕಮ್ಮಿ ಐತೆ, ಇನ್ನು 3 ಗ್ಯಾಪು ಪ್ರೆಸರ್ ಐತೆ. ಅಂದರೆ ಮೇಲ್ಗಡೆ ನೀರು ಒಂದು ಗ್ಯಾಪು ಅದು ಈಗ ಕಮ್ಮಿ ಆಗೈತೆ. ಯಾವ ಮೇಲ್ಗಡೆ ಎಲ್ಲ ಕಮ್ಮಿ ಇಲ್ಲ. ಒಟ್ಟು ಚೆನ್ನಾಗೈತೆ, ಒಳ್ಳೆ ನೀರು ಬಿಡುತ್ತೆ. ಎಷ್ಟು ಅಡಿ ಅಣ್ಣ? ಅಂದಾಜು ಒಂದು 600ರಿಂದ 700 ಅಡಿ ಟಾರ್ಗೆಟ್ ಇಟ್ಕೊಳ್ಳಿ. 800 800 ಅಡಿ ಕಂಡು ಹಾಕ್ಸಿ. ಈಗ ಆಳದ ನೀರು ಇದ್ರೆ ಲೈಫ್ ಇರುತ್ತೆ ಬಾವಿ. ಹಿಂಗೆ ಯಾವ್ದು ಮೇಲ್ಗಡೆಯಿಂದ ನೋಡ್ರಿ. ಹಾಗೆ ಇನ್ನೊಂದು ನೋಡು ಕೂಡ ಅಲ್ಲೊಂದು ಬೋರ್ವೆಲ್ ಚೆಕ್ ಮಾಡ್ಬಿಡೋಣ. ಬೆಟ್ಟದ ಮ್ಯಾಗ ಕೇಳ್ಬಿಟ್ಟೆ ಬಂದ್ಬಿಡ. ಹೋಗ್ಲಾ, ನಾನು ಊಟ ಮಾಡಿಲ್ಲಪ್ಪ. ಊಟ ಮಾಡಲಿ ನೀನು? ಇಲ್ಲ, ಕಸ ಮುಸ್ರೆ ಅಂದ್ಕೊಂಡು. ಹಾಂ ಏನಕ್ಕ? ಲಾಸ್ಟ್ ಹಿಂಡು ಅಣ್ಣ ಬದ ಅದಕ್ಕೆ ಕೀಟ ಹಾಕ್ಬಿಡತ್ತಾಗೆ ಅಡಿಕೆ ಹಾಕ್ಬಿಡತ್ತಾಗೆ ಅಂತ ಅಪ್ಪ ಅಂತಿತ್ತು. ಇರಲಿ ಅಂತ ಬಿಡ್ಕೊಂಡಿದ್ವಿ. ಕಾಯಿ ಒಂದು ಈ ಸಲ ಕಾಯಿ ಚೆನ್ನಾಗದೆ. ಹೋಸಲ್ಕಿನ ಕಾಯಿ ಬಂದ್ಬಿಡ್ಲಿ. ಅಲ್ಲ, ಹೋಸಲ್ಕಿನ ಕಾಯಿ ಚೆನ್ನಾಗದೆ ಒಂದೊಂದು ಗಿಡದಲ್ಲಿ. ನೀರು ಬಿಟ್ಟು ಚೆನ್ನಾಗವೆ. ಈ ಸರ್ತಿ ಬಂದಲ್ಲೇ ಯಾರೋ ತಿನ್ನೋರು ತಿನ್ಲಿ ಬಿಡ್ಲ. 12,000 ಕೊಡೋದು ಯಾಕಲ ಏನಿಲ್ಲ ಅಂತ ಬಂದಿರೋದು. ತಿನ್ಲಿ ಬಾ ಯಾರು. ಸ್ವಾಮಿ ನಮ್ಮಪ್ಪ ಯಾರೋ ಒಳ್ಳೇದು ಅಂತ ತಿಂದಿದ್ದು ಅಂದಿದ್ದು ನಮ್ಗೆ ಒಳ್ಳೇದಾಗ್ಬಿಟ್ಟು. ಅವ್ನಿಗೆ 12,000 ಕೊಡೋದ ಯಾವಾರ ಕೊಟ್ಟು ತಿಂದು ಅಂತ ಹೇಳ್ಬೇಡಿ. ಮಕ್ಕಳಾಯಿ ಕಣ್ಣು ಈಗ ಅಡುಗೆ ಗಿಡ 100 ರೂಪಾಯಿ ಹೇಳ್ತಾರಂತೆ ಸಸಿ. ಒಂದು ಸಸಿ 100 ರೂಪಾಯಿ ಹೇಳ್ತಾರಂತೆ. ನೀನು ತಾಡಿದ್ದೆ ಬಚಾವದೆ ನಾವು ಅದರಿಂದ ಒಂದು ಸಸಿ ಹೇಳ್ತಾರಂತೆ. ಕಡೆ ಮನೆಗೆ ಹಂಗೆ ಕೆಂಪ ಇವನು ಒಣಗಂದ ಅಡಿಕೆ ಟ್ರೆಂಚ್ ಮಾಡ್ಸೋದಾಗ ಯಾಕೆ ಬಸ್ತಿ ಅಂತ ಹೋಗಪ್ಪ ಆಯಿತು. ನಮಗೆ ಬಿಟ್ಟಲ್ಲಿ ಇವನು ಕೃಷ್ಣನಂಗಂದ ಕೊಡ್ತಿದ್ದಾರ. ನಮಗೆ ಅದೇ TC ಅದೇ ಕಂಬ ಸ್ಕೆಚ್ಚು ರಮೇಶ್ ಮಮ್ಮ ಇರೋದಲ್ಲ, ಅದೇ ಅಲ್ಲಿಗೆ TC ಬಂದ್ರೆ ಎತ್ತಗಾರ ವೈರ್ ಹೇಳ್ಕೊಂಬ. ಇಲ್ಲಿ ದೊಡ್ಡ ಮಾಡ್ದಾಗೆ ಕರದ್ ಬಾ. ದೊಡ್ಡ ಮಾಡ್ತಾಗೇನು ಬರಲ್ಲ. ಈಗ ಬದೀಗ ಅಲ್ಲಿ ನಮ್ಮ ಹಳದಿ ಗಿಡಕ್ಕೆ ಅಲ್ಲಿ ಇದೆ. ಇದು 2 ಸಲ ಬರುತ್ತೆ. ಇದಕ್ಕಿಂತಲೂ ಅದು ಚೆನ್ನಾಗಿದೆ. ಗುಂಡಿನ ಸೆಂಟರ್ ಸಿಗುತ್ತೆ. ಗುಂಡಿನ ಆ ಕಡೆ ಎಷ್ಟು ಗ್ಯಾಪ್ ಇತ್ತು ನೋಡಪ್ಪ. ಹಂಗೆ ಆ ಕಡೆಯಿಂದ ಒಂದು
ಹಿಂಗೆ ಬಂದು ಹೋಗುತ್ತೆ. ಹಿಂಗೆ ಅಡ್ಡ ಗ್ಯಾಪು ಇಲ್ಲ ಇದು ಏಟ್ ಹಿಂಗೆ ಬಂದು ಎರಡು ಅದೇ ಮಾಡಿಸ್ಕೊಬಿಡಿ ಸಾಕು, ಯಾವುದೂ ಬೇಡಿ, ಚೆನ್ನಾಗೈತೆ ಮಾಡ್ತೀವಿ. ಹೆಂಗಾರ ಆಗ್ಲಿ ಗುರ್ತು ಮಾಡಪ್ಪ. ಗುಂಡಿ ಏನಾರ ಮಾಡಲ್ಲ, ಏನಾರ ಮಾಡಲ್ಲ. ನಮಗೆ ಅದೇ ಕೆಲಸ ಇದೊಂದು ಜವ್ ಮಾಡಲ್ಲ